ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಟ್ಯೂಸ್ಡೇ ವ್ಲಾಗ್. ಇದು ಟ್ಯೂಸ್ಡೇ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ಮೇಥಿ ಮತ್ತು ಕ್ಯಾರೆಟ್ ಪರೋಟ ಮತ್ತು ಪನ್ನೀರು ಕಾಜು ಮಸಾಲ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸೀಕ್ರೆಟ್ ರೆಸಿಪಿ ಮಾಡ್ತಾಯಿದ್ದೀನಿ, ಆನಿಯನ್ ಫ್ರೈ ಅಂತ. ಸೊ ಇದು ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ನನ್ನ ಚಾನಲ್ ಯಾರಿನ್ನೂ ನೋಡ್ತಾ ಇದ್ದೀರೋ ಫಸ್ಟ್ ಟೈಮು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಫಸ್ಟ್ ಗ್ರೇವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಕಾಜು ಪೀಸ್ ಮಸಾಲಕ್ಕೆ, ಅದಕ್ಕೆ ಜಸ್ಟ್ ನಾರ್ಮಲಾಗಿ ಎಲ್ಲ ಗ್ರೇವಿಗೂ ಹೇಗೆ ಮಾಡ್ಕೊತೀವೋ ಹಾಗೆ ಈರುಳ್ಳಿ ಟೊಮೆಟೊ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಅದೊಂದು ಸ್ವಲ್ಪ ಕೂಲ್ ಆದಮೇಲೆ ಹಾಗೆ ಇಲ್ಲಿ ಮೇಥಿ ಪರೋಟಕ್ಕೆ ಮೇಥಿ ಸೊಪ್ಪೆಲ್ಲ ಬಿಡಿಸಿ ಕ್ಲೀನಾಗಿ ತೊಳೆದು ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿ ಒಂದು ಕಡೆ ಇದೆ, ಮತ್ತು ಪನ್ನೀರನ್ನ ಸ್ವಲ್ಪ ಸಾಫ್ಟಾಗಿರಲಿ ಅಂದ್ಬಿಟ್ಟು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ. ಸೊ ಇಲ್ಲಿ ಮೇಥಿ ಒಂದು 3 ಕಟ್ ತೊಗೊಂಡಿದ್ದೀನಿ. ನಾವಿಲ್ಲಿ ಫ್ರೈ ಮಾಡಿದ್ರೆ ಒಂದು ಕಟ್ ಅಷ್ಟು ಆಗೋಗುತ್ತೆ, ಅಷ್ಟು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇದು. ಅದಕ್ಕೇ ಉಪ್ಪು ಮತ್ತು ಕ್ಯಾರೆಟ್ ತುರಿ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸೊ ಒಂದು ಸ್ವಲ್ಪ ಕೂಲ್ ಆದಮೇಲೆ ಗೋಧಿ ಹಿಟ್ಟಿಗೆ ಹಾಕಿ ಕಲಿಸೋದು. ನಾನು ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಉಪ್ಪು, ಚಿಲ್ಲಿ ಪೌಡರು, ಅರಿಶಿನ ಪೌಡರು ಮತ್ತು ಪರೋಟ ಅಂದರೆ ಗರಂ ಮಸಾಲ ಇರಲೇಬೇಕಲ್ವ, ಸೊ ಅದಕ್ಕೆ ಗರಂ ಮಸಾಲನೂ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕು, ಗೋಧಿ ಹಿಟ್ಟಿಗೆ. ಇದು ತುಂಬ ಸಾಫ್ಟಾಗಿ ಬರುತ್ತೆ ಇದು ಪರೋಟ. ಇದು ಜಸ್ಟ್ ಆನಿಯನ್ ಫ್ರೈ. ಇವತ್ತು ಒಂದು ಸೀಕ್ರೆಟ್ ರೆಸಿಪಿ ಅಂತ ಹೇಳಿದ್ನಲ್ಲ, ಇದು ನನ್ನ ಮಗಂದು ಇನೋವೇಷನ್. ಇದು ಅವನು ಟ್ರೈ ಮಾಡಿ ನೋಡಮ್ಮ, ಇದು ಒಂದು ಸತಿ ಡಿಫ್ರೆಂಟಾಗಿದೆ, ನೋಡೋಣ ಹೇಗೆ ಬರುತ್ತೆ ಮಾಡು ಅಂತ ಹೇಳ್ತಾ. ಸೊ ಅದಕ್ಕೆ ಮಾಡಿದೆ ಅದನ್ನೂ. ಅದು ಸೂಪರಾಗಿ ಬಂದಿತ್ತು. ಸೊ ಇದು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡ್ರೆ ಇದು ತುಂಬ ಸಾಫ್ಟಾಗಿತ್ತು ಹಿಟ್ಟಿದಂತೂ. ನೆಕ್ಸ್ಟ್ ಇಲ್ಲಿ ಈಗ ಗ್ರೇವಿಗೆ ರೆಡಿ ಮಾಡ್ಕೋಬೇಕು. ಇಲ್ಲಿ ಗ್ರೇವಿ ಬೇಸ್ ರೆಡಿಯಾಗಿದೆ. ಇವಾಗ ನಾನು ಆವಾಗಲೇ ತೋರಿಸ್ದಂಗೆ ಈರುಳ್ಳಿ ಟೊಮೆಟೊ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಇದಕ್ಕೇನು ಶುಂಠಿ ಬೆಳ್ಳುಳ್ಳಿ ಏನೂ ಬಳಸಿಲ್ಲ ನಾನು. ಇದಕ್ಕೆ ಬಳಸ್ದೇನೂ ಮಾಡ್ಕೋಬೋದು ಗ್ರೇವಿಗಳು. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಪಲಾವ್ ಎಲೆ, ಮತ್ತು ಇಲ್ಲಿ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಗ್ರೇವಿ ಬೇಸು, ಅದನ್ನು ಹಾಕಿ ಒಂದು ಕಡಾಯಿ ಮುಚ್ತಾಯಿದ್ದೀನಿ. ಯಾಕೆಂದರೆ ಎಣ್ಣೆ ಎಲ್ಲ ಸಿಡಿದ್ಬಿಡುತ್ತೆ ಇದು. ಸೊ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಹಸಿ ವಾಸನೆ ಹೋದ ಮೇಲೆ ಇದಕ್ಕೂ ಮಸಾಲ, ಅರಿಶಿನ ಪೌಡರು, ಜೀರಿಗೆ ಪೌಡರು ಮತ್ತು ಸ್ವಲ್ಪ ಧನಿಯಾ ಪೌಡರು ಮತ್ತು ಒಂಚೂರು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸೊ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಸೊ ಜಾರಲ್ಲೇ ಇತ್ತಲ್ಲ, ಅದನ್ನೇ ಕ್ಲೀನಾಗಿ ನೀರು ಹಾಕಿ ಕುದಿಸ್ತಾ ಇದ್ದೀನಿ. ಸೊ ಪನ್ನೀರ್ ನೋಡಿ, ಇಲ್ಲಿ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಇಷ್ಟು ಸಾಫ್ಟಾಗಿ ಬಂದಿದೆ ಪನ್ನೀರ್. ಇಲ್ಲೊಂದು 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ ನಾನು, ನಂದಿನಿ ಪನ್ನೀರ್ ಇದು. ಸೊ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಆ್ಯಡ್ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇಲ್ಲಿ ಮುಂಚೆನೇ ನಾನು ಬಟಾಣಿ ಬೇಯಿಸಿಟ್ಕೊಂಡಿದ್ದೆ. ಇವಾಗಂತೂ ಬಟಾಣಿ ಸೀಸನ್ ಅಲ್ವಾ, ಫ್ರೆಶ್ ಆಗಿರೋ ಬಟಾಣಿ ಸಿಗುತ್ತೆ. ಸೊ ನೀವು ಫ್ರೋಝನ್ ಬಟಾಣಿ ಏನು ಹಾಕೋದು ಬೇಡ. ಮತ್ತು ಇಲ್ಲಿ ಮಟರ್ ಮಸಾಲ ತಂದಿಟ್ಟಿದ್ದೆ ಮುಂಚೆನೇ, ಅದೊಂದು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ. ಸೊ ಆಮೇಲೆ ಕೊನೆಯಲ್ಲಿ ಒಂಚೂರು ಗರಂ ಮಸಾಲ, ಮತ್ತು ಇಲ್ಲಿ ಚೂರು ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ, ಒಂಚೂರು ಸ್ವೀಟ್ನೆಸ್ ಕೊಡುತ್ತೆ ಅಂದ್ಬಿಟ್ಟು. ಮತ್ತು ಮನೆಯಲ್ಲೇ ಕೆನೆ ಇತ್ತು, ಸೊ ಅದನ್ನೇ ಬೀಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದು ಗ್ರೇವಿ ಆಗಿದೆ ಆಲ್ಮೋಸ್ಟು. ನೆಕ್ಸ್ಟ್ ಇಲ್ಲಿ ಪರೋಟಕ್ಕೆ ಲಟ್ಸ್ಕೊಂಡಿದ್ದೀನಿ. ಒಂದು ಕಡೆ ಪರೋಟ ಬೇಯಿಸ್ಕೊತಾ ಇದ್ದೀನಿ, ಇನ್ನೊಂದು ಕಡೆ ಆನಿಯನ್ ರೆಸಿಪಿ, ಆನಿಯನ್ ಫ್ರೈ ಅಂತ ಹೇಳಿದ್ನಲ್ಲ, ಅದಕ್ಕೆ ಆನಿಯನ್ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ 2 ಹಾಕ್ಕೊಂಡು ಇದು ಒಗ್ಗರಣೆಗೆ ಹಾಕ್ಕೊಳ್ಳೋದು. ಮನೇಲಿ ಏನು ತರಕಾರಿ ಇಲ್ಲ ಅಂದರೆ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ. ಇದಿದ್ದರೆ ಒಂದು ಡಿಶ್ ಆಗೋಗುತ್ತೆ ನಮಗೆ, ಚಪಾತಿಗೆ, ದೋಸೆಗೆ, ಏನಕ್ಕಾದರೂ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಕಡೆ ಇನ್ನೊಂದು ಕಡೆ ಪರೋಟಕ್ಕೂ ಲಟ್ಸ್ಕೊತಿದ್ದೀನಿ. ಪರೋಟನೂ ಬೇಯ್ತಾ ಇದೆ, ಈ ಕಡೆ ಗ್ರೇವಿನೂ ರೆಡಿಯಾಗಿದೆ. ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಒಂಚೂರು ಧನಿಯಾ ಪೌಡರು, ಚಿಲ್ಲಿ ಪೌಡರು. ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಇಂಟ್ರೆಸ್ಟಿಂಗ್ ರೆಸಿಪಿ ತೋರಿಸ್ತಾ ಇರ್ತೀನಿ ನಿಮಗೆ. ಸೊ ಇದಕ್ಕೆ ಕಾಜು ಮುಂಚೆನೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಸರ್ವ್ ಮಾಡ್ಬೇಕಾದ್ರೆ ಹಾಕ್ಕೊತಾ ಇದ್ದೀನಿ.
ಇದಾಗಿತ್ತು ಇವತ್ತಿನ ಸೂಪರ್ ರೆಸ್ಟೋರೆಂಟ್ ಸ್ಟೈಲ್ ಕಾಜು ಪನ್ನೀರ್ ಮಸಾಲ ಮತ್ತು ಆನಿಯನ್ ಫ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.